ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ನಾಗರತ್ನ. ನನ್ನ ಹೆಸರು ಮಲ್ಲಿಕಾ. ನನ್ನ ಹೆಸರು ಚಿದ್ರೂಪಿ ಅನ್ನೆ ಅಂತ. ನನ್ನ ಹೆಸರು ನಿವೇದಿತಾ. ಒಂದು ತಿಂಗಳ ಹಿಂದೆ ಈ ರೈತರ ತೋಟಕ್ಕೆ ವಿಸಿಟಿಗೆ ಬಂದಿದ್ವಿ. ಈ ಭೂಮಿಗೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿದ್ವಿ. ಸಾಯಿಲ್ ತುಂಬಾ ಹಾಡಿತ್ತು. ಮಣ್ಣಿನ pH ಇಲ್ಲಿ ಎಷ್ಟಿತ್ತು ಅಂತಂದ್ರೆ 3.5 ಇತ್ತು. ಮತ್ತೆ ಬೇರುಗಳ ಬೆಳವಣಿಗೆ ಚೆನ್ನಾಗಿದ್ದಿರಲಿಲ್ಲ. ಮತ್ತೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಇದ್ದಿದ್ದಿಲ್ಲ. ಆಮ್ಲೀಯ ಮಣ್ಣಿಂದ ನ್ಯೂಟ್ರಲ್ ಮಣ್ಣಿಗೆ ಕನ್ವರ್ಟ್ ಆಗಿದೆ. ಕ್ಲೋರೋಫಿಲ್ ಸಿಂಥಸಿಸ್ ಆಯ್ತು, ಎರೆಹುಳುಗಳು ಡೆವಲಪ್ ಆಗಿದೆ. ಇದೆಲ್ಲ ಯಾವುದರಿಂದ ಆಯ್ತು? ನಾವು ಇವತ್ತು ಗೋಕಾಕ್ ತಾಲೂಕಿನ ಕೌಜಲ್ಗಿ ಗ್ರಾಮಕ್ಕೆ ಬಂದಿದ್ವಿ. ನಾವು ಇಲ್ಲಿ ಮೊದಲು ಪರೀಕ್ಷೆ ಮಾಡಿದಾಗ ಈ ತೋಟದಲ್ಲಿ ನಮಗೆ ಮೊದಲು ಕಂಡು ಬಂದಿದ್ದು ಇಲ್ಲಿ ಮಣ್ಣಿನ ರಸಸಾರ ಚೆಕ್ ಮಾಡಿದಾಗ ಮಣ್ಣಿನ pH ಇಲ್ಲಿ ಎಷ್ಟಿತ್ತು ಅಂತಂತಂದರೆ 3.5 ಇತ್ತು. ಇಲ್ಲಿ ಫರ್ಟಿಲಿಟಿ ಕೂಡ 1000 ಕೆಳಗಡೆನೇ ಇತ್ತು. ಈ ಭೂಮಿಯಲ್ಲಿ ಮಣ್ಣು ಗಟ್ಟಿಯಾಗಿತ್ತು. ಮತ್ತು ಬೇರುಗಳ ಬೆಳವಣಿಗೆ ಚೆನ್ನಾಗಿದ್ದಿರಲಿಲ್ಲ. ಮತ್ತು ಮೇನಾಗಿ ಎಲೆಗಳು ಎಲ್ಲ ಹಳದಿ ಆಗಿದ್ವಿ. ಹಳದಿ ಆಗಿರೋದ್ರಿಂದ ಇವರು 1 ತಿಂಗಳ ಹಿಂದ್ಗಡೆ ಡಾಕ್ಟರ್ ಸಾಲನ್ನ ಬಳಸಿದ್ರು. ಇವಾಗ ನಾವು ನೋಡ್ಬೋದು ಮಣ್ಣಿನ ರಸಸಾರ ಎಷ್ಟಿದೆ ಅಂದರೆ ಇವರ ಮಣ್ಣಿನ ರಸಸಾರ 6.5 ಅಂದರೆ ನ್ಯೂಟ್ರಲ್ ಆಗಿದೆ. ಮಣ್ಣು ಚಾ ಪುಡಿ ಥರ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಣ್ಣು ನ್ಯೂಟ್ರಲ್ ಇದ್ದರೆ ಚಾ ಪುಡಿ ಥರ ಇರುತ್ತೆ ಅಂತ. ನೋಡಿ, ಚಾ ಪುಡಿ ಥರ ಇದೆ ಅಂದರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತಿದೆ ಅಂತ ಅರ್ಥ. ಮತ್ತೆ ಬೆಳೆಯಲ್ಲಿ ಬಿಳಿ ಬೇರುಗಳು ಇರಬೇಕು ಅಂತ ಹೇಳ್ತಿರ್ತೀನಿ. ಈ ತರ ಬಿಳಿ ಬೇರುಗಳು ನಮ್ಗೆ ಇಲ್ಲಿ ಸಿಕ್ಕಿದಾವೆ, ಕಂಡು ಬಂದಿದ್ದಾವೆ, ರೀಫಾರ್ಮೇಶನ್ ಆಗಿದಾವೆ. ಅಂದ್ರೆ ಫಸ್ಟ್ ಕಪ್ಪು ಬೇರ್ನ ರೀಫಾರ್ಮೇಶನ್ ಆಗಿ ಬಿಳಿ ಬೇರುಗಳನ್ನ ಸಂಖ್ಯೆ ಜಾಸ್ತಿ ಮಾಡಿದೆ. ಕ್ಲೋರೋಫಿಲ್ ಸಿಂಥಸಿಸ್ ಆಯಿತು, ಎರೆಹುಳುಗಳು ಡೆವಲಪ್ ಆಗಿದೆ. ಇದೆಲ್ಲ ಯಾವುದರಿಂದ ಆಯಿತು? ಇಷ್ಟೆಲ್ಲ ಯೂಸಸ್ ಇರುವಂಥದ್ದು ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ ನಂತರ 1 ತಿಂಗಳದೊಳಗೆ ಇಷ್ಟೆಲ್ಲ ರಿಸಲ್ಟ್ ಬಂದಿದೆ ಅಂದರೆ ಮಣ್ಣು ಪುನರ್ಜೀವನಗೊಂಡಿದೆ ಅಂತ ಅರ್ಥ. ನೀವು ನಿಮ್ಮ ಮಣ್ಣನ್ನು ಪುನರ್ಜೀವನಗೊಳಿಸಬೇಕು, ನಿಮ್ಮ ಮಣ್ಣಿನ ಆರೋಗ್ಯನ ನೀವು ಕಾಪಾಡಬೇಕು ಅಂತಂದರೆ ಹೊಲದಲ್ಲಿ ನೀವು ಏನಾರು ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂತಂದರೆ ನೀವು ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡಿ ನೀವು ಕೂಡ ಆ ಚೇಂಜಸ್ನ ನಿಮ್ಮ ಹೊಲದಲ್ಲೇ ನೋಡ್ಬೋದು. ಡಾಕ್ಟರ್ ಸಾಯಿಲ್ನ ಹಿಂದೆ ಬಳಸಿ ಕೆಳಗೆ ಈ ಕಾಣುವ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು. 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 ಥ್ಯಾಂಕ್ ಯು. ನಮಸ್ಕಾರ.